ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಅಲ್ವಾ, ಹುಡುಗರು ಬೇಗನೆ ಸ್ಕೂಲ್ಗೆ ಹೋದ್ರು. 7:15 ಅಷ್ಟರಲ್ಲೆಲ್ಲ ಸ್ಕೂಲ್ಗೆ ಹೋಗ್ಬೇಕು. ಅವರು ಹೋದ್ರು. ಇನ್ನು ನಂದು ಕೆಲಸ ಎಲ್ಲ ಮುಗೀತು. ಇನ್ನು ದೇವ್ರ ಮನೆ ಎಲ್ಲ ನೆನ್ನೆನೆ ಕ್ಲೀನ್ ಮಾಡಿದ್ದೀನಿ. ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಪೂಜೆ ಮಾಡಬೇಕು. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಗೈತೆ. ಒಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು, ಹುಡುಗರಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟಿದ್ನಲ್ಲ, ಒಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದೆ. ಹಂಗೆ ಇವತ್ತಿನ ತಿಂಡಿಗೆ ಬೇಗ ಆಗ್ತದೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದೀನಿ. ಇವತ್ತು ನಮ್ಮ ಅಪ್ಪ ಅವ್ರ ಊರಲ್ಲಿ ಹಬ್ಬ ಐತೆ, ಅಲ್ಲಿಗೆ ಹೋಗ್ಬೇಕು. ಇನ್ನು ಬೆಳಗ್ಗೆನೆ ಎಲ್ಲರೂ ಹೋಗವ್ರೆ. ಇನ್ನು ನಾನು ಹುಡುಗರು ಅಷ್ಟೇ ಇರೋದು. ಇವಾಗ ಸ್ಕೂಲ್ ಇತ್ತಲ್ಲ, ಇನ್ನೇನು ಬೇಗ ಬರ್ತಾರೆ. ನಾವು ಮಧ್ಯಾಹ್ನಕ್ಕೆ ಹೋಗೋಣ ಅಂತ ಅನ್ಕೊಂಡು ಹುಡುಗರು ಸ್ಕೂಲಿಗೆ ಕಳಿಸಿದ್ದೀನಿ. ನಾವು ಮಧ್ಯಾಹ್ನದಂಗೆ ಹೋಗ್ಬೇಕು. ಇನ್ನು ಹುಡುಗರೆಲ್ಲ ಬರೋ ಅಷ್ಟರಲ್ಲಿ ಇವಾಗ ನಾನು ಇನ್ನು ರೆಡಿ ಆಗಬೇಕು. ಇನ್ನು ಅವರು ಸ್ಕೂಲಿಂದ ಇನ್ನೇನು ಈಗಾಗಲೇ ಬರ್ತಾರೆ. ಟೈಮೂ ಆಗಲೇ 11 ಗಂಟೆನೇ ಆಗೈತೆ. ಒಂದು ಸ್ವಲ್ಪ ಸಾವಂತಿಗೆ ಹೂವು ಇದ್ದು ಅವನ್ನ ಇಟ್ಬಿಟ್ಟು ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದೆ. ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಒಂದು ಸ್ವಲ್ಪ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲಿ ಇವರು ಬಂದರು. ಇನ್ನು ಟೈಮು ಆಗಲೇ ಒಂದು 12 ಕಾಲಾಗಿತ್ತು ಇವ್ರು ಬರೋ ಅಷ್ಟರಲ್ಲಿ. ಅವರು ಇನ್ನು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ರಲ್ಲ ಸ್ಕೂಲಿಗೆ, ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಇವಾಗ ಅವರು ರೆಡಿ ಆದರು. ನಾನು ಅಲ್ಲಿಗೆ ಏನೇನು ಬೇಕೋ ತಗೊಂಡು ಹೋಗೋಕ್ಕೆ ಅವನ್ನೆಲ್ಲ ತೆಗ್ದೊಂದು ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇನ್ನು ನಮ್ಮ ಅಕ್ಕನ ಮಗಳು ಒಬ್ರು ಬರಬೇಕು. ಅವ್ರಿಗಿನ್ನ 1:15 ಗಂಟೆ ಸ್ಕೂಲ್ ಬಿಡೋದು. ಇನ್ನು ನಾನು ಈ ಥರ ಸಿಂಪಲ್ ಆಗಿ ಒಂದು ರೆಡ್ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಪ್ಲಾಜಾ ಸೆಟ್ಟು, ಒಂಥರ ಕಾಟನ್ ಡ್ರೆಸ್ ಅಲ್ಲಿ ಚೆನ್ನಾಗಿ ಬಂದೈತೆ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇದನ್ನ ನನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತೆ ನನ್ನ ಮಗಳು ಗಿಫ್ಟ್ ಮಾಡಿರೋ ಡ್ರೆಸ್ ಇದು. ಇವತ್ತೇ ಫಸ್ಟ್ ಹಾಕೊಂಡಿರೋದು ಈ ಡ್ರೆಸ್ನ. ಕ್ವಾಲಿಟಿನೂ ಅಷ್ಟೇ, ಮೆಟೀರಿಯಲ್ ಅಷ್ಟೇ ಚೆನ್ನಾಗೈತೆ. ಒಂಥರ ಈ ಸೆಕಿಗೂ ಅದಕ್ಕೂ ಕಂಫರ್ಟಬಲ್ ಆಗೈತಿ ಈ ಡ್ರೆಸ್. ಇನ್ನು ನಮ್ಮ ಅಕ್ಕನ ಮಗಳು ಬಂದ್ರು, ಅವರು ರೆಡಿ ಆತವ್ರೆ. ನಾವೆಲ್ಲರೂ ರೆಡಿ ಆಗೋ ಅಷ್ಟರಲ್ಲಿ ಇವಾಗ ನಮ್ಮ ಮನೆಯವರು ಕಾರ್ ತಗೊಂಡು ಬಂದ್ರು ದೊಡ್ಡಬಳ್ಳಾಪುರಕ್ಕೆ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಎಲ್ಲರೂ ಬೆಳಗ್ಗೆನೆ ಹೋಗವ್ರೆ. ಇನ್ನು ನಾವು ಮಾತ್ರ ಇಲ್ಲೇ ಇದ್ದಿತ್ತಲ್ವ, ನಮ್ಮನ್ನ ಕರ್ಕೊಂಬರಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಬಂದ್ರು. ಸ್ಕೂಲ್ ಬಿಟ್ಟಾಗ ಬರ್ತೀನಿ, ರೆಡಿ ಆಗಿರ್ರಿ ಅಷ್ಟರಲ್ಲಿ ಅಂತ ಹೇಳಿದ್ರು. ಇವಾಗ ಇನ್ನು ಸ್ಕೂಲು ಬಿಡ್ತಲ್ಲ, ನಾವು ರೆಡಿ ಆಗೋ ಅಷ್ಟರಲ್ಲಿ ಅವರು ಬಂದ್ರು. ಇವ್ರು ಹಂಗೆ ಹೋಗೋವಾಗ ಗೋಲ್ಗಪ್ಪ ಮತ್ತೆ ಪಾನಿಪುರಿ ತಿಂದೋಗೋಣ ಅಂತ ಹೇಳಿ ಕೇಳ್ತಾ ಇದ್ರು. ಅದಕ್ಕೆ ಅವ್ರು ಕೇಳೋದ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಗೋಲ್ಗಪ್ಪ ಮತ್ತೆ ಪಾನಿಪುರಿ ತಿಂದೋಗೋಣ ಅಂತ ಹೇಳಿ ಇಲ್ಲೇ ನಿಲ್ಸಿದೀವಿ. ಇನ್ನು ಅವರು ಎಲ್ಲರೂ ಪಾನಿಪುರಿ ತಿಂತವ್ರೆ. ಇನ್ನು ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಹೊರಡಬೇಕು. ಮತ್ತೆ ಈ ವ್ಲಾಗ್ನ ನಮ್ಮ ಹಳ್ಳಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಹಳ್ಳಿಲಿ ನಾವು ಹಬ್ಬನ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಹಾಕಿರ್ತೀನಿ. ಪೂರ್ತಿ ವಿಡಿಯೋನ ನೋಡ್ರಿ. ನಮ್ಮ ಹಳ್ಳಿಗೂ ರೀಚ್ ಆದ್ವಿ. ಈಗ ನಮ್ಮ ಹಳ್ಳಿಲಿ ಇವತ್ತು ನಾವು ಯಾವ ಹಬ್ಬ ಮಾಡ್ತಾ ಇರೋದು ಅಂದ್ರೆ ಕದ್ರ ಹುಣ್ಣಿಮೆ ಹಬ್ಬ ಅಂತ ಹೇಳ್ತಾರೆ. ಇವು 2 ಆರತಿ ಮಾಡಿರೋದು, ನರಸಿಂಹ ಸ್ವಾಮಿಗೊಂದು, ಆಂಜನೇಯಂಗೊಂದು. ನಾವು ಬರೋ ಅಷ್ಟರಲ್ಲಿ ಆಗ್ಲೇ ಇನ್ನು ಪೂಜೆಗೂ ಎಲ್ಲ ರೆಡಿ ಮಾಡಿದ್ರು. ಇನ್ನು ದೇವ್ರ ಮನೇಲಿ ದೀಪ ಎಲ್ಲ ಹಚ್ಬಿಟ್ಟು ಆರತಿ ಎಲ್ಲ ಬೆಳಗಿ ಇವಾಗ ದೇವ್ರ ಪೂಜೆನೂ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಪ್ಪ ಅವ್ರ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತೆ ಆಂಜನೇಯ ಆಗಿರೋದ್ರಿಂದ ಈ ಕದ್ರವಾಣಿ ಹಬ್ಬನ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ. ಈ ಹಬ್ಬ ನಾವು ಮಾಡೋದು ಹೋಳಿ ಹಬ್ಬ ಬರ್ತತಲ್ಲ, ಅದ್ರ ಹಿಂದೆ ಒಂದು ಶನಿವಾರ ಬರ್ತತಲ್ಲ, ಆ ಶನಿವಾರ ಸಿಗಿಸ್ಕೊಂಡು ಶನಿವಾರದತ್ತಿ ಹಬ್ಬನ ಮಾಡೋದು. ಆಂಜನೇಯ ನರಸಿಂಹ ಸ್ವಾಮಿಗೆ ಅಲ್ವಾ ಮಾಡೋದು, ಶನಿವಾರನೇ ಹಬ್ಬ ಮಾಡೋದು. ಇಲ್ಲಿ ಈ ಊರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇವು ಕದ್ರ ಹುಣ್ಣಿಮೆ ಹಬ್ಬನ. ಎಲ್ಲರೂ ಆಗ್ಲೇ ಪೂಜೆಗಳು ಎಲ್ಲರ ಮನೆಗೂ ಆಗ್ಲೇ ಮುಗ್ದು ಇವಾಗ ಅಡುಗೆಗಳೆಲ್ಲ ಮಾಡ್ತಾ ಇದ್ರು. ನಾವು ಇಲ್ಲಿಗೆ ಬರೋದೊಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಇವಾಗ ನಮ್ಮ ಮನೇಲಿ ಪೂಜೆ ಮಾಡ್ತಾವ್ರೆ. ಇಲ್ಲಿ ಇವಾಗ ಆರತಿ ತೊಂಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇರೋದು ನರಸಿಂಹ ಸ್ವಾಮಿಗೆ ಮನೆ ಹತ್ರ. ಇನ್ನೊಂದು ಇಲ್ಲಿ ಆಂಜನೇಯಂಗ್ ಪೂಜೆ ಮಾಡೋದು ದೇವಸ್ಥಾನದ ಹತ್ರ. ನಮ್ದೇ ದೇವಸ್ಥಾನ ಐತೆ, ಅಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋದು. ನಾವಿಲ್ಲಿ ಹಬ್ಬ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ದೇವರಾಯನ ದುರ್ಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಐತಲ್ಲ, ಅಲ್ಲೋಗಿ ಅಲ್ಲಿ ತೀರ್ಥಕಾಯಿ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಇಲ್ಲಿ ದೇವ್ರಿಗೆ ಎದುರೆತ್ತಿ ಇಲ್ಲಿ ಪೂಜೆ ಮಾಡೋದು. ಅಲ್ಲಿಂದ ತಂದಿರೋ ತೀರ್ಥಕಾಯಿ ಹೊಡೆದ್ಬಿಟ್ಟು ಇಲ್ಲಿ ಪೂಜೆ ಮಾಡೋದು. ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೂ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಈ ತರ ರೆಡಿ ಮಾಡಿದ್ರು. ನಮ್ಮ ಅಪ್ಪ ಇವಾಗ ದೇವ್ರನ್ನೆಲ್ಲ ರೆಡಿ ಮಾಡಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಪೂಜೆನೂ ಮಾಡವ್ರೆ. ಆಂಜನೇಯ ಸ್ವಾಮಿಗೆ ಮಾಡಿದ್ವಲ್ಲ ಆ ಆರತಿನ ಇಲ್ಲೇ ದೇವಸ್ಥಾನ ಮುಂದೆ ಇಟ್ಬಿಟ್ಟು ಇವಾಗ ಇಲ್ಲೂ ದೇವ್ರಿಗೆಲ್ಲ ಬೆಳಗಿ ಇಲ್ಲೂ ಪೂಜೆ ಮಾಡೋದು. ಇವಾಗ ಮನೆ ಹತ್ರ ಬಂದು ಇವಾಗ ಮನೇಲಿ ದೇವ್ರ ದೀಪ ಎಲ್ಲ ಹಚ್ಚಿ ಮನೆಯಲ್ಲೂ ದೇವ್ರಿಗೆ ಪೂಜೆ ಮಾಡಿದ್ರು. ನಮ್ಮ ಮನೇಲಿ ಈ ಹಬ್ಬನ ಮಾಡೋದು ನಾನ್ ವೆಜ್ ಮಾಡ್ಬಿಟ್ಟು ಮಾಡ್ತಾರೆ. ನಾನ್ ವೆಜ್ ತಿಂದಿದ್ದವ್ರಿಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳುನು ಬೇಯಕ್ಕೆ ಇಟ್ಟಿದ್ವಿ. ನಮ್ಮೂರಲ್ಲಿ ಈ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜೇನೆ ಮಾಡೋದು. ಕದ್ರ ಹುಣ್ಣಿಮೆ ಹಬ್ಬದಲ್ಲಿ ಒಬ್ರೊಬ್ರು ಸ್ವೀಟನ್ನು ಮಾಡ್ತಾರೇನೋ ಗೊತ್ತಿಲ್ಲ, ನಮ್ಮೂರಲ್ಲಿ ಮಾತ್ರ ಎಲ್ಲರೂ ನಾನ್ ವೆಜ್ಜೇನೆ ಮಾಡೋದು. ಒಂದ್ ಕಡೆಗೆ ಬಸ್ಸಾರನ್ನು ಮಾಡಕ್ಕಿಟ್ಟು ಇನ್ನು ಬಸ್ಸಾರು ಎಲ್ಲ ಮಾಡಿ ಕೂದ್ವಿ. ಇವಾಗ ಒಂದ್ ಕಡೆಗೆ ನಮ್ಮ ಅಕ್ಕ ಮಟನ್ ಸಾಂಬಾರ್ ಮಾಡ್ತಾ ಇದ್ರು. ನಾನು ಈ ಕಡೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರು ಆಗ್ಲೇ ಅರ್ಧ ಬೆಂದೈತೆ. ಇನ್ ಮಟನ್ ಸಾಂಬಾರ್ ಮಾಡಿದ್ರಲ್ಲ, ಇನ್ ಮೊಟ್ಟೆ ಕೋಳಿ ಒಳಗುನು ಸಾಂಬಾರ್ ಮಾಡ್ತಾರೆ. ಇದೊಂದ್ ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಒಂದ್ ಸ್ವಲ್ಪ ಫ್ರೈ ಮಾಡಕ್ ಇಟ್ಟಿದ್ದೀನಿ. ನಿಮ್ ಮನೇಲಿ ಏನು ಹಬ್ಬ ಮಾಡಿ ನಾನ್ ವೆಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಬಹುದು. ನಮ್ಮ ಮನೇಲಿ ಅವತ್ತಿಂದನೂ ಅಷ್ಟೇ ಎಲ್ಲರೂ ಈ ಹಬ್ಬನ ಎಲ್ಲರೂ ಗ್ರ್ಯಾಂಡ್ ಆಗಿ ಮಾಡಿ ಎಲ್ಲ ನೆಂಟರುಗಳು ಎಲ್ಲ ಬರ್ತಾರೆ. ಈ ಹಬ್ಬದಲ್ಲಿ ನಾವು ಅವತ್ತಿಂದನೂ ನಾನ್ ವೆಜ್ಜೇ ಮಾಡೋದು. ಆರತಿ ಎಲ್ಲ ಮಾಡ್ಬಿಟ್ಟು ಪೂಜೆ ಮಾಡ್ತಾರಲ್ಲ, ಅದ್ರ ಮುಂದೆನೆ
ಕೋಳಿ ಕುಯ್ಯೋರು ಕೋಳಿ ಕುಯ್ದು ಮಾಡ್ತಾರೆ, ಅಥವಾ ಮರಿ ಕಡಿತಾರಲ್ಲ ಅವರು ಮರಿ ಕಡಿದ್ಬಿಟ್ಟು ಮಾಡ್ತಾರೆ. ನಮ್ಮ ಮನೇಲಿ ನಾವು 3 ವರ್ಷಕ್ಕೆ ಒಂದ್ಸರಿ ಮರಿ ಕಡ್ದು ಮಾಡೋದು. ಇನ್ನು 2 ವರ್ಷನೂ ಇವಾಗ ದೇವ್ರ ಮುಂದೆ ಆರತಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ ಅದ್ರ ಮುಂದೆ ಕೋಳಿನೇ ಕುಯ್ಯೋದು. ಇವಾಗ ನಾವು ಕೋಳಿ ಎಲ್ಲ ಕುಯ್ದು ಇನ್ನು ಅಡುಗೆನೂ ಮಾಡ್ತಾ ಇದ್ವಿ. ನಾನು ನಾನ್ ವೆಜ್ ಎಲ್ಲ ಏನು ಮುಟ್ಟಿಲ್ಲ, ನಮ್ಮ ಅಕ್ಕ ಎಲ್ಲ ತೊಳೆದು ಹಾಕಿದ್ರು, ನಾನು ಅಡುಗೆ ಮಾಡ್ತಾ ಇದ್ದೆ. ಇದು ನಮ್ಮ ಅತ್ತೆಯವ್ರ ಮನೇಲಿ ಮಾಡಿರೋ ಪೂಜೆ. ಅವರು ಆರತಿ ಎಲ್ಲ ಬೆಳಗಿ ಕೋಳಿ ಎಲ್ಲ ಕುಯ್ದು ಅವರು ಪೂಜೆ ಎಲ್ಲ ಮಾಡಿದ್ರು. ನಾನು ಹಾಗೆ ಒಂದು ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಅವ್ರ ಮನೇಲೂ ಇನ್ನು ಪೂಜೆ ಎಲ್ಲ ಆಗಿತ್ತು. ನಾನು ಮದುವೆ ಆಗೋದಕ್ಕೆ ಮುಂಚೆ ನಮ್ಮ ಅಪ್ಪ ಅವ್ರ ಮನೇಲಿ ಇದ್ದಾಗ ಕದ್ರ ಹುಣ್ಣಿಮೆ ಹಬ್ಬ ಮಾಡಿದಾಗ ನಾನ್ ವೆಜ್ ಶನಿವಾರದತ್ತು ತಿಂತಾ ಇದ್ವಿ. ಆದ್ರೆ ಮದುವೆ ಆಗಿ ಹೋದ್ಮೇಲೆ ಅವ್ರ ಮನೇಲಿ ಶನಿವಾರದತ್ತು ನಾನ್ ವೆಜ್ ತಿನ್ನಲ್ಲ. ಇವಾಗ ಮದುವೆ ಆಗಿ ಹೋದ್ಮೇಲೆ ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ. ಆ ದೇವ್ರಿಗೆ ಸ್ವೀಟ್ ಅಂತ ಅವ್ರು ಅವತ್ತಿಂದನೂ ಮಾಡೋದು. ಅದಕ್ಕೆ ನಮ್ಮ ಮನೇಲಿ ಶನಿವಾರದತ್ತು ಮಾತ್ರ ಏನು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ. ನಮ್ಮ ಅಪ್ಪ ಅವ್ರಂತೂ ಅವತ್ತಿಂದನೂ ಈ ಹಬ್ಬದಲ್ಲಿ ಕದ್ರ ಹುಣ್ಣಿಮೆ ಹಬ್ಬದಲ್ಲಿ ನಾನ್ ವೆಜ್ಜೇನೆ ಮಾಡೋದು, ಅದು ಶನಿವಾರದತ್ತೇನೆ ಮಾಡೋದು. ಇಲ್ಲಿ ದಾಸಪ್ಪ ಅವರು ನಮ್ಮ ಅಪ್ಪ ಅವ್ರು ದಾಸಪ್ಪ ಅವ್ರು ಆಗಿರೋದ್ರಿಂದ ಅದ್ರಲ್ಲಿ ಇರ್ತಾವಲ್ಲ ಪೂಜೆ ಸೆಟ್ಟು ಅವನ್ನೆಲ್ಲ ಇಟ್ಟು ಇವಾಗ ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡ್ತಾವ್ರೆ. ಇದೇನು ಇವ್ರ ಮನೇಲಿ ನಾನ್ ವೆಜ್ ಎಲ್ಲ ಮಾಡ್ಬಿಟ್ಟು ಇವಾಗ ದೇವ್ರಿಗೆಲ್ಲ ಪೂಜೆ ಮಾಡ್ತಾವ್ರೆ ಅಂತ ಅನ್ಕೊಂಬೋದು ನೀವು. ಇಲ್ಲಿ ದೇವ್ರಿಗೆ ಎಡೆ ಹಾಕವ್ರಲ್ಲ, ಇಲ್ಲಿ ದೇವ್ರಿಗೆಲ್ಲ ಎಡೆ ಹಾಕ್ಬಿಟ್ಟು ಮಾಡೋವರ್ಗು ನಾನ್ ವೆಜ್ ಎಲ್ಲ ಯಾರು ಟೇಸ್ಟ್ ನೋಡಲ್ಲ. ದೇವ್ರಿಗೆಲ್ಲ ಎಡೆ ಹಾಕಿದ್ಮೇಲೆನೆ ಊಟ ಮಾಡೋದು. ದೇವ್ರಿಗೆಲ್ಲ ಎಡೆ ಇಟ್ಟು ಇವಾಗ ಪೂಜೆನೂ ಮಾಡಿತ್ತಾಯ್ತು. ಇವತ್ತಿನ ಅಡ್ಗೆಗೆ ನಾವ್ ಏನೇನ್ ಮಾಡಿದೀವಿ ಅಂತ ಹೇಳಿ ತೋರಿಸ್ತೀವಿ ಬನ್ನಿ. ಇದು ಮೊಟ್ಟೆ ಕೋಳಿ ಸಾಂಬಾರು. ಇದು ಮೊಟ್ಟೆ ಕೋಳಿ ಎಲ್ಲೇನೆ ಈರಿ ಗುಂಡಿಗೆ ಮೊಟ್ಟೆ ಸರ ಅವೆಲ್ಲ ಇರ್ತಾವಲ್ಲ ಅದನ್ನ ಒಂದ್ ಸ್ವಲ್ಪ ಗಟ್ಟಿಗೆನೆ ಫ್ರೈ ಮಾಡಿದೀವಿ. ಒಂದ್ ಸ್ವಲ್ಪ ವೈಟ್ ರೈಸ್ ಅನ್ನು ಮಾಡಿಕ್ಕಿದೀವಿ. ಇನ್ನು ಇವತ್ತು ನೆಂಟರುಗಳನ್ನೆಲ್ಲ ಕೂಗಿದ್ವಲ್ಲ, ಜನ ಜಾಸ್ತಿ ಅಲ್ವಾ, ಇವತ್ತೊಂದ್ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿನೇ ಮಾಡಿದೀವಿ. ನಾವು ನಾನ್ ವೆಜ್ ತಿನ್ನಲ್ವಲ್ಲ, ನಮ್ಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬಸ್ಸಾರು ಮಾಡಿದೀವಿ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ನು ತಿನ್ಬೋದು, ವೆಜ್ ತಿನ್ನೋರು ವೆಜ್ನು ತಿನ್ಬೋದು. ಮೊಳಕೆ ಹುಳ್ಳಿ ಕಾಳು ಇತ್ತಲ್ಲ ಅದನ್ನೇ ಹಾಕಿ ಬಸ್ಸಾರು ಮಾಡಿಟ್ಟಿದೀವಿ, ಯಾರ್ಗೆ ಯಾವ್ದು ಬೇಕೋ ಅದನ್ನ ತಿನ್ಲಿ ಅಂತ. ಇನ್ ನಾನ್ ವೆಜ್ ಮಾಡಿದ್ಮೇಲೆ ಮಾಮೂಲಿ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಅವೆಲ್ಲ ಇರ್ಲೇಬೇಕಲ್ಲ. ಒಂದ್ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಅವನು ಎಲ್ಲ ಹಚ್ಚಿಟ್ಟಿದೀವಿ. ಇದು ಒಂದ್ ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ನಲ್ಲ, ಚಿಕನ್ ಫ್ರೈನು ಅಷ್ಟೇ, ಚಿಕನ್ ಫ್ರೈಯು ಆಗೈತೆ. ಇದು ಮೇಕೆ ಮಟನ್ ಸಾಂಬಾರು. ಒಂದ್ 2 kg 3 kg ಅಷ್ಟು ಮೇಕೆ ಮಟನ್ ಸಾಂಬಾರುನು ಮಾಡಿದೀವಿ. ಇದನ್ ಬೇಕಾದವ್ರು ಇದು ತಿನ್ಲಿ ಅಂತ. ಇನ್ ಮುದ್ದೆನು ರೆಡಿ ಆಗೈತೆ. ಇನ್ ಅಡ್ಗೆ ಕೆಲ್ಸನೂ ಎಲ್ಲ ಆಗೈತೆ, ಅಡ್ಗೆನು ರೆಡಿ ಐತೆ. ಎಲ್ಲಾರ್ಗು ಊಟಕ್ಕೊಂದು ಕೊಡ್ಬೇಕು. ಇನ್ನ ಯಾರ್ಯಾರು ಪೂಜೆ ಮಾಡಿರ್ಲಿಲ್ವಾ ಅವರೆಲ್ಲ ಪೂಜೆನು ಮಾಡ್ತಾವ್ರೆ. ನಮ್ಮ ಅತ್ತೆಯವ್ರು ಪೂಜೆ ಮಾಡ್ತಾ ಇದ್ರು. ಈಗ ನಮ್ಮ ಅಪ್ಪ ಅವ್ರ ಅಕ್ಕವ್ರು 3 ವರ್ಷಕ್ಕೊಂದ್ಸರಿ ಮರಿ ಕಡ್ದು ಮಾಡೋವಾಗ ಇನ್ನೂ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ. ಆಚೆ ಪೆಂಡಲ್ ಎಲ್ಲ ಹಾಕಿಸ್ಬಿಟ್ಟು ಅಡ್ಗೆಗಳೆಲ್ಲ ಇನ್ನ ಭಟ್ರು ಕೈಯಾಗೆಲ್ಲ ಮಾಡಿಸಿ ಇನ್ನ ಚೆನ್ನಾಗಿ ಮಾಡ್ತಾರೆ. ಇವಾಗ ಈ ಸರಿ ಬರೀ ಕೋಳಿ ಕುಯ್ದಲ್ವಾ ಮಾಡಿದ್ದು, ಅದಕ್ಕೆ ಒಂದ್ ಸ್ವಲ್ಪ ಜನನ್ನ ಅಷ್ಟೇ ಕೂಗಿದ್ದಿದ್ದು. ಇವ್ರು ನಮ್ಮ ಅತ್ತೆ, ಈ ಮನೆಗ್ ದೊಡ್ಡ ಮಗಳು ಅಂತ ಹೇಳಿದ್ರೆ ಇವ್ರೇನೆ. ಇವ್ರು ಇವಾಗ ದೇವ್ರಿಗೆಲ್ಲ ಪೂಜೆ ಮಾಡ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗುನು ಪೂಜೆ ಮಾಡ್ತಾವ್ರೆ. ಈ ತರ ನಾವು ದೇವ್ರಿಗೆಲ್ಲ ರೆಡಿ ಮಾಡಿ ಈ ತರ ಎಡೆ ಎಲ್ಲ ಹಾಕ್ಬಿಟ್ಟು ಪೂಜೆನು ಮಾಡಿದ್ವಿ. ಇಲ್ಲಿ ಕಾಣ್ತಾ ಇತ್ತಲ್ಲ ಅದು ಭವನಾಸಿ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಇವಾಗ ಅಕ್ಕಿ ಅಥವಾ ಸೀಟು ಆ ತರ ಎಲ್ಲ ತುಂಬಿಡ್ತಾರೆ, ಎಲೆ ಅಡಿಕೆ ಅದನ್ನು ಇಡ್ತಾರೆ. ಇದ್ರಲ್ಲಿ ಏನೇನ್ ಹಾಕಿಡ್ತಾರ ಅದೆಲ್ಲ ನಮ್ಮ ಮನೇಲಿ ಯಾವಾಗ್ಲೂ ನೆಲ್ಸಿರ್ಲಿ ಅಂತ ಹೇಳ್ಬಿಟ್ಟು ಇಟ್ಟು ಪೂಜೆ ಮಾಡ್ತಾರೆ. ನಾವು ಅಕ್ಕಿ ಮತ್ತೆ ಎಲೆ ಅಡಿಕೆ ಒಂದ್ ಸ್ವಲ್ಪ ದುಡ್ಡು ಇಟ್ಟಿದ್ವಿ. ಇದನ್ನೆಲ್ಲ ಇಟ್ಟು ಈ ತರ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿದ್ವಿ. ನಿಮ್ಮೂರಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ನೀವ್ ಯಾರ್ಯಾರು ಕದ್ರ ಹುಣ್ಣಿಮೆ ಹಬ್ಬನ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಹಾಗೆ ನಿಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀರಾ ವೆಜ್ ಮಾಡ್ತೀರಾ ಅಂತ ಹೇಳಿ ಅದನ್ನು ಕಮೆಂಟ್ ಮಾಡ್ರಿ. ಬಂದವ್ರಿಗೆಲ್ಲ ಊಟ ಇಕ್ಕೊಟ್ಟು ಇವಾಗ ನಾವೂನು ಊಟ ತಿಂತಾ ಇದೀವಿ. ನಾನು ಮೊಳಕೆ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ವಲ್ಲ ಅದನ್ನೇ ತಿಂತಾ ಇದ್ದೆ. ಇವತ್ತಿನ ಈ ಶನಿವಾರದ ವ್ಲಾಗ್ ಇಷ್ಟೇ. ಮತ್ತೆ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿದ್ದೆ, ಇವಾಗ ಕದ್ರ ಹುಣ್ಣಿಮೆ ಹಬ್ಬ ಮಾಡಿದ್ವಲ್ಲ ಅದರಲ್ಲಿ ಒಂದ್ ಸ್ವಲ್ಪ ನಾನ್ ವೆಜ್ ಮಾಡಿರೋದನ್ನು ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದ್ದೆ. ಅದ್ರಲ್ಲಿ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ನಿಮ್ ಮನೇಲಿ ಹಬ್ಬದಲ್ಲೂ ನಾನ್ ವೆಜ್ ಮಾಡ್ತೀರಾ ಅಂತ. ಇವಾಗ ನಮ್ಮ ಮನೇಲಿ ಅವತ್ತಿಂದನೂ ನಮ್ಮ ತಾತ ಅವರೆಲ್ಲ ಹೆಂಗ್ ಆಚರಿಸ್ಕೊಂಡ್ ಬಂದಿದ್ರು, ಇವಾಗ ನಮ್ಮ ಅಪ್ಪನೂ ಅದೇ ತರ ಆಚರಿಸ್ತಾರೆ ಈ ಹಬ್ಬನ. ಅದ್ ಅವ್ರವ್ರ ಮನೆಗಳಲ್ಲಿ ಯಾವ ತರ ಆಚರಿಸ್ಕೊಂಡ್ ಬಂದಿರ್ತಾರ ಅದು ಅವ್ರಿಗೆ ಬಿಟ್ಟಿತ್ತು. ವೆಜ್ ಆದ್ರೂ ಮಾಡ್ಬೋದು, ನಾನ್ ವೆಜ್ ಆದ್ರೂ ಮಾಡ್ಬೋದು. ಯಾರು ಯಾವ ತರ ಮಾಡ್ಕೊಂಡ್ ಬಂದಿರ್ತಾರ ಅವಾಗಿಂದನೂ ಅದೇ ತರ ಮಾಡ್ಕೊಂಡು ಹೋಗ್ತಾರ ವರ್ಷನೂ. ಇದು ಭಾನುವಾರದ ವ್ಲಾಗ್ ಆಗಿರ್ತದೆ. ಇವರೆಲ್ಲ ಬಂದು ಇಲ್ಲಿ ಮೇಕೆ ಮರಿಗಳಿದ್ದ ಮೇಕೆ ಮರಿ ಜೊತೆಗೆ ಆಟ ಆಡ್ತಾ ಇದ್ರು. ನಮ್ ಸುಬ್ಬಮ್ಮ ಅವರು ಬಂದ್ರು. ಈಗ ನನ್ ಮಗಂಗಂತೂ ಮೇಕೆ ಮರಿ ಮತ್ತೆ ನಾಯಿಗಳು ಹಸು ಅಂದ್ರೆ ಇಷ್ಟ. ನೆನ್ನೆ ಬಂದಾಗಿಂದ ಅಂತೂ ಈ ಮೇಕೆ ಮರಿಗಳನ್ನೆಲ್ಲ ಎತ್ಕೊಂಡು ಓಡಾಡೋದೇ ಆಗೈತೆ. 4 ಏನೋ ಅವೇ ಮೇಕೆ ಮರಿಗಳು, ಅವನ್ನೆಲ್ಲ ಎತ್ಕೊಂಡು ಓಡಾಡೋದು ಎಲ್ಲವಕ್ಕೂ ಒಂದೊಂದು ಹೆಸರಿಕ್ಕದೇ ಆಗೈತೆ ನನ್ ಮಗನ್ ಕೆಲ್ಸ. ನೆನ್ನೆ ಹಬ್ಬಕ್ಕೆಲ್ಲ ಬಂದಿದ್ರಲ್ಲ, ಇನ್ನೇನು ಎಲ್ಲಾರು ಅವರಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಒತ್ ಶಾವ್ಗೆ ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿತಾ ಇದ್ದೀನಿ. ಒತ್ ಶಾವ್ಗೆ ಮಾಡಕ್ ಇವಾಗ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ನಾನು ಇವಾಗ ಬೆಲ್ದಾಲ್ ಮಾಡ್ತಾರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿದು ಇಟ್ಟಿದ್ದೀನಿ. ಇವತ್ತು ನಮ್ಮ ಅಕ್ಕ ಒತ್ ಶಾವ್ಗೆನ ರಾಗಿಯಲ್ಲಿ ಮತ್ತೆ ಅಕ್ಕಿದ್ರಲ್ಲಿ ಎರಡರಲ್ಲೂ ಮಾಡ್ತಾರಲ್ಲ, ಎರಡೂನು ಮಾಡ್ತಾ ಇದ್ರು. ರಾಗಿದು ಮತ್ತೆ ಅಕ್ಕಿದ್ ಎರಡು ಮಾಡ್ತಾ ಇದ್ರು. ಇದು ಬೆಲ್ಲ ಕರ್ಗುಸಕ್ಕೂ ಇಟ್ಟವ್ರೆ. ಇನ್ನ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತವ್ರೆ. ಒಂದ್ ಸ್ವಲ್ಪ ಕಡಲೆ ಪಪ್ಪು ಎಲ್ಲ ಪುಡಿ ಮಾಡಿ ಇಟ್ಟವ್ರೆ. ತೆಂಗಿನಕಾಯಿ ಮತ್ತೆ ಒಂದ್ ಸ್ವಲ್ಪ ಇದಕ್ಕೆ ಗಸಗಸೆ ಹಾಕ್ಬಿಟ್ಟು ಈ ತರ ತೆಂಗಿನಕಾಯಿನೂ ಎಲ್ಲ ಒಂದ್ ಸ್ವಲ್ಪ ರುಬ್ಬಿಕೊಂಡವ್ರೆ. ಇದು ಬೆಲ್ಲ ಎಲ್ಲ ಕರ್ಗಿದ್ಮೇಲೆ ಇದಕ್ಕೊಂದ್ ಸ್ವಲ್ಪ ತೆಂಗಿನಕಾಯಿ ರುಬ್ಬಿರೋದು ಅದನ್ನೆಲ್ಲ ಹಾಕ್ತಾರೆ. ನಾನು ಯಾವತ್ತು ಈ ಒತ್ ಶಾವ್ಗೆನ್ ಮಾಡಿಲ್ಲ. ಇನ್ನ ನಮ್ಮ ಅಕ್ಕ ಮಾಡ್ತಾ ಇರ್ತಾರಲ್ಲ, ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡಿದೀನಿ ಅಷ್ಟೇ ಇದನ್ನ ಮಾಡಕ್ಕೆ. ನಾನು ಯಾವತ್ತು ಒಂದ್ಸರಿನೂ ನಾನು ಒಬ್ಳೆ ಟ್ರೈ ಮಾಡಿಲ್ಲ ಇದ್ ರೆಸಿಪಿನ. ನಮ್ಮ ಮನೇಲಿ ಒತ್ ಶಾವ್ಗೆ ಮಾಡ್ತಾರಲ್ಲ ಬೆಲ್ದಾಲು, ಅದ್ ನಮ್ಮ ಅಕ್ಕಂಗೆನೆ ಮಾಡಕ್ ಬರೋದು. ಇವಾಗ ಬೆಲ್ದಾಲುನು ಎಲ್ಲ ರೆಡಿ ಆಯ್ತು. ಇವಾಗ ತೆಂಗಿನಕಾಯಿ ಮತ್ತೆ ಗಸಗಸೆ ಎಲ್ಲ ರುಬ್ಬಿದ್ರಲ್ಲ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಟವ್ರೆ.
ಮೊದಲು ಇವಾಗ ರಾಗಿ ಶಾವಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟನ್ನು ಎಲ್ಲ ಒಂದು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಇವಾಗ ಬರೇ ರಾಗಿ ಮುದ್ದೆ ಮಾಡ್ತೀವಲ್ಲ ನಾವು ಆ ಥರನೇ ಮುದ್ದೆ ಎಲ್ಲ ತೊಳಸ್ಬಿಟ್ಟು ಒಂದು ಸ್ವಲ್ಪ ಬೇಯಕ್ಕೆ ಇಟ್ಟವ್ರೆ. ಈ ಬೆಲ್ಲದ ಹಾಲನ್ನ ಸಿಂಪಲ್ ಆಗಿ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ರು. ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಗಸಗಸೆ ಅವೆಲ್ಲ ರುಬ್ಕೊಂಡಿದ್ರಲ್ಲ ಬೆಲ್ಲ ಕರಗಿದ್ಮೇಲೆ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಕುದಿಸವ್ರೆ. ಇಷ್ಟೇ ರೆಡಿ ಆಯ್ತು ಬೆಲ್ಲದ ಹಾಲು. ಇವಾಗ ಮೊದಲು ಮಾಡ್ತಾ ಇರೋದು ರಾಗಿ ಶಾವಿಗೆ. ಇವಾಗ ಮುದ್ದೆನೆಲ್ಲ ತೊಳಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಟಿದ್ರು. ಇದು ಮರದ್ ಬರ್ತತಲ್ಲ ಇವಾಗ ಶಾವಿಗೆ ಒತ್ತೋದು ಅಂತದ್ರಲ್ಲಿ ನಾವ್ ಇವಾಗ ಶಾವಿಗೆ ಒತ್ತುತ್ತಾ ಇರೋದು. ಇದು ಬಿಸಿ ಇದ್ದಾಗ ಅಷ್ಟೇ ಈ ತರ ಶಾವಿಗೆ ಒತ್ತಕ್ ಆಗೋದು. ಒಂದ್ ಸ್ವಲ್ಪ ತಣ್ಣಗಾದ್ರೂ ಸರಿಯಾಗಿ ಶಾವಿಗೆ ಬರಲ್ಲ. ನಮ್ಮ ಅಮ್ಮ ಈ ತರ ಬಿಸಿ ಬಿಸಿ ಮುದ್ದೆನ ಈ ತರ ಶಾವಿಗೆ ಒತ್ತುತ್ತೀವಲ್ಲ ಅದ್ರೊಳಕ್ ಒಂದ್ ಸ್ವಲ್ಪನೇ ಉಂಡೆ ಮಾಡಿ ಇಡ್ತಾ ಇದ್ರು. ಇವಾಗ ನಾನು ಶಾವಿಗೆ ಒತ್ತುತ್ತಾ ಇದ್ದೆ. ಶಾವಿಗೆನೂ ಅಷ್ಟೇ ಚೆನ್ನಾಗ್ ಬರ್ತಾ ಇದ್ದು. ನನ್ನ ತಂಗಿನೂ ಈ ತರ ಕೆಳಗಡೆ ಒಂದ್ ಪ್ಲೇಟಲ್ಲಿ ಶಾವಿಗೆ ಹಿಡಿತಾ ಇದ್ರು. ನೋಡ್ಬೋದು ನೀವೇ ರಾಗಿ ಶಾವಿಗೆ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ. ಈ ತರ ಒಂದು ಶಾವಿಗೆ ಒತ್ತೋದಿದ್ರೆ ಯಾವಾಗ ಬೇಕಾದ್ರೂ ಬೇಗನೆ ಮಾಡ್ಕೊಬೋದು ರಾಗಿ ಶಾವಿಗೆ ಅಥವಾ ಅಕ್ಕಿ ಶಾವಿಗೆನ. ರಾಗಿ ಹಿಟ್ಟಲ್ಲಿ ಶಾವಿಗೆ ಮಾಡಿದ್ದಾಯ್ತು. ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇತ್ತಲ್ಲ ಇನ್ನು ಅದ್ರಲ್ಲಿ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಶಾವಿಗೆ ಮಾಡೋಣ ಅಂತೇಳಿ ಇವಾಗ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಮುದ್ದೆ ಥರ ಎಲ್ಲ ತೊಳಸ್ಬಿಟ್ಟು ತಗೊಂಬಂದವ್ರು ನಮ್ಮಮ್ಮ. ಇವಾಗ ಅಕ್ಕಿ ಹಸಿಟ್ಟಲ್ಲಿ ಶಾವಿಗೆ ಮಾಡ್ತಾ ಇರೋದು. ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಈ ಶಾವಿಗೆನೂ ಅಷ್ಟೇ ಒಂದು ಸ್ವಲ್ಪ ಬಿಸಿ ಇದ್ದಾಗೇನೆ ಬೇಗನೆ ಶಾವಿಗೆ ಒತ್ತಬೇಕು. ಶಾವಿಗೆ ಒತ್ತುತ್ತೀವಲ್ಲ ಇದೊಂದು ಸ್ವಲ್ಪ ಮರದಲ್ಲಿ ಮಾಡ್ಸವ್ರು ನಮ್ಮ ಅತ್ತೆಯರು. ಇದು ಚೆನ್ನಾಗೈತೆ ಎಲ್ಲ ಜಾತ್ರೆಯಲ್ಲಂತೆ ತಾಂಡಿದ್ದು ಬೇಗನೆ ಒತ್ಬೋದು. ಶಾವಿಗೆನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದು. ಅಕ್ಕಿ ಹಿಟ್ಟಲ್ಲಿ ಮಾಡಿದಿತ್ತು ಮತ್ತು ರಾಗಿ ಹಿಟ್ಟಲ್ಲಿ ಮಾಡಿದಿತ್ತು ಎರಡು ಶಾವಿಗೆನೂ ಅಷ್ಟೇ ಚೆನ್ನಾಗಿ ಬಂದಿದ್ದು. ಇವಾಗ ಬಿಸಿ ಬಿಸಿವೇ ಎಲ್ಲರಿಗೂ ಹಾಕಿ ಹಂಗೆ ಬೆಲ್ಲದಲ್ಲಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಟ್ವಿ. ಎಲ್ಲರೂ ತಿಂತಾಯಿದ್ರು. ಎಲ್ಲರೂ ಚೆನ್ನಾಗೈತೆ ಅಂತಲೂ ಹೇಳಿದ್ರು. ಇದನ್ನು ನೈಟ್ ಹೊತ್ತು ಮಾಡಿಕ್ಬಿಟ್ಟು ಬೆಳಗ್ಗೆ ಹೊತ್ತು ತಿಂದರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳ್ತಾಯಿದ್ರು. ಹಂಗೆ ಇದು ಎದೆ ನೋವಿಗೆ ಮತ್ತು ಮೈ ಕೈ ನೋವಿಗೆ ಅಂಥವಕ್ಕೆಲ್ಲ ಒಳ್ಳೆಯದು ಅಂತಲೂ ಹೇಳ್ತಾಯಿದ್ರು ನಮ್ಮ ಅತ್ತೆಯರು. ಈ ಒತ್ತು ಶಾವಿಗೆ ರೆಸಿಪಿನ ಅವಾಗ ನಮ್ಮ ಅಪ್ಪ ಅವ್ರ ಅಮ್ಮವರು ಮಾಡೋರಂತೆ. ಈ ರೆಸಿಪಿ ಇವಾಗಿನ್ನ ಅವಾಗ ಎಷ್ಟು ಟೇಸ್ಟ್ ಇರೋದು ಗೊತ್ತಾ ಅಂತ ಎಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ತಿಂತಾಯಿದ್ರು. ಅವಾಗಿನ ರುಚಿ ಇವಾಗ ಬರಲ್ಲ ಅಂತಲೂ ಹೇಳ್ತಾಯಿದ್ರು. ಆ ಮಾತಂತೂ ನಿಜ. ಆಗಿನ ಕಾಲದಾಗ ಏನೇ ಅಡುಗೆ ಮಾಡಿದ್ರು ಏನೇ ಒಂದು ಸಾಂಬಾರು ಮಾಡ್ತಾಯಿದ್ರು ಊರೆಲ್ಲ ಗಮ್ಮನ್ನದಂತೆ. ಇವಾಗ ಗ್ಯಾಸ್ಗಳಲ್ಲಿ ಅಡುಗೆ ಮಾಡೋದಕ್ಕೆ ಆ ಥರ ಟೇಸ್ಟೇ ಬರಲ್ಲ. ಶಾವಿಗೆ ಎಲ್ಲ ಒತ್ತಿತ್ತಾಯ್ತು. ಇನ್ನು ಶಾವಿಗೆ ಎಲ್ಲ ಮಾಡಿಕ್ಬಿಟ್ಟು ಇವಾಗ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗ್ತಾ ಇದ್ದೆ. ನಮ್ಮ ಅತ್ತೆನ ಕರ್ಕೊಂಬರೋನ್ ಶಾವಿಗೆ ತಿನ್ನೋಕ್ಕೆ ಅಂತ. ನಾನು ಅವ್ರ ಮನೆ ಹತ್ರ ಹೋಗ್ತಾ ಇರೋದು ನೋಡಿ ನಮ್ಮ ಸುಬ್ಬಮ್ಮನೂ ನನ್ನ ಹಿಂದೆನೇ ನಡ್ಕೊಂಬರ್ತೈತೆ. ನಾನು ನೋಡೇ ಇರಲಿಲ್ಲ. ಹಿಂದೆ ಒಂದೇ ನಡ್ಕೊಂಬರ್ತೈತಿತ್ತು ನೋಡಿ. ವಿಡಿಯೋ ಮಾಡ್ಕೊತಾ ಇದ್ನಲ್ಲ ವಿಡಿಯೋದಲ್ಲಿ ನೋಡಿತ್ತು ನನ್ನ ಹಿಂದೆ ಒಂದೇ ನಡ್ಕೊಂಬರ್ತೈತೆ ಅಂತ. ಇನ್ನೆಲ್ಲರೂ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತಿದ್ರು. ಇವಾಗ ನಾನು ಒಂದು ಸ್ವಲ್ಪ ಅಕ್ಕಿ ಶಾವಿಗೆ ಹಾಕ್ಕೊಂಡಿದ್ದೀನಿ. ನನಗೆ ರಾಗಿ ಶಾವಿಗೆ ಅಷ್ಟೊಂದು ಇಷ್ಟ ಇಲ್ಲ. ಅಕ್ಕಿ ಶಾವಿಗೆಗೆ ಈ ಥರ ಒಂದು ಸ್ವಲ್ಪ ಬೆಲ್ಲದಲ್ಲೂ ಒಂದು ಸ್ವಲ್ಪ ಕಡಲೆಪಪ್ಪು ಪೌಡ್ರ್ ಹಾಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರ್ತದೆ. ನಿಮ್ಗೆ ಯಾರ್ಯಾರಿಗೆ ಒತ್ತು ಶಾವಿಗೆ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿರಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನಾನು ಇದೊಂದು ಎರಡನೇ ಸರಿನೇನೋ ಅಷ್ಟೇ ತಿಂತಾ ಇರೋದು. ಮೊದಲು ಯಾವಾಗಲೂ ಒಂದು ಸರಿ ತಿಂದಿದ್ದೆ. ಇದು ಎರಡನೇ ಸರಿ ತಿಂತಾ ಇರೋದು ಒತ್ತು ಶಾವಿಗೆನ. ಇನ್ನು ತಿಂದು ಇವಾಗ ದೊಡ್ಡಬಳ್ಳಾಪುರಕ್ಕೆ ಹೊರಡಬೇಕು. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.